ಅಂಗವಿಕಲರಿಗೂ ಇತರರಂತೆ ಬದುಕುವ ಹಕ್ಕಿದೆ. ಅವರಿಗೆ ಸಹಾನುಭೂತಿ, ಗೌರವ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷ ಟಿಎಂ ಶಾಹಿದ್ ತೆಕ್ಕಿಲ್ ಹೇಳಿದರು. ಮಂಗಳೂರಿನ ಪದವಿನಗಡಿ ದೇವಿನಗರದ ಶ್ರೀ ಬೆನಕ ಸಭಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ವಿಕಲಚೇತನ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ಹಾಗೂ ಸಾರಿಗೆ ಇಲಾಖೆಯ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗವಿಕಲರಿಗೆ ವಿವಿಧ ಉದ್ಯೋಗದಾತರ ಪ್ರಾಯೋಜಿತ ಯಾಂತ್ರಿಕ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಉದ್ದಿಮೆದಾರರ ಮೂಲಕ ಸುಮಾರು ಸಿಎಸ್ಆರ್ ನಿಧಿಯಿಂದ ಈ ವಾಹನಗಳನ್ನು ಕೊಡುಗೆಯಾಗಿ ನೀಡಲಾಗುತ್ತಿದೆ ಎಂದರು. ವಿಶೇಷ ಚೇತನರಿಗೆ ವಿವಿಧ ಉದ್ಯೋಗದಾತರ ಪ್ರಾಯೋಜಿಕ ಯಾಂತ್ರಿಕ ವಾಹನದ ಹಸ್ತಾಂತರ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಸಹೋದರಿ ಸಮಾನರಾಗಿರ್ತಕ್ಕಂಥ ಶ್ರೀಮತಿ ಶಾಲೆಟ್ ಪಿಂಟೋ ಅವರೇ, ಉದ್ಯಮಗಳು ದೊಡ್ಡ ದೊಡ್ಡ MRPL ಅವರು ಇರ್ಬೋದು, NFI ಅವರು ಇರ್ಬೋದು, ಈಗಾಗಲೇ ಗೌರವವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಂಸ್ಥೆಯಂತೆ ಇಡೀ ರಾಜ್ಯದಲ್ಲಿ ಸುಮಾರು 1000ದಷ್ಟು ದೊಡ್ಡ ದೊಡ್ಡ ಉದ್ದಿಮೆದಾರರು ಅವರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ನಮ್ಮ ಸಹೋದರ ವಿಕಲಚೇತನರು ಇವತ್ತು ಸಮಾಜದ ಒಂದು ಅವಿಭಾಜ್ಯ ಅಂಗ. ನಮಗೆ ಎಷ್ಟು ಜೀವನ ಮಾಡಲಿಕ್ಕೆ ಹಕ್ಕಿದೆಯೋ ಅಷ್ಟೇ ಹಕ್ಕು ಮತ್ತು ಗೌರವದಿಂದ ಅವರು ಕೂಡ ಬದುಕಬೇಕಾಗ್ತದೆ. ಅವರ ಜೀವನವನ್ನು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಮತ್ತು ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವರು ದೇವರ ಒಂದು ಮಹಿಮೆಯಿಂದ ಆ ರೀತಿಯಾಗಿದೆ ಅಥವಾ ಇನ್ಯಾವುದೋ ತಪ್ಪುಗಳಿಂದ ಆಗಿರ್ಬೋದು. ಬಹುಶಃ ಅವರ ಮೇಲೆ ನಾವು ಸಹಾನುಭೂತಿಯನ್ನು ಮತ್ತು ಅವರ ಮೇಲೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮಾನವ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅವರನ್ನು ನೋಡತಕ್ಕಂಥದ್ದು, ಕಾಣತಕ್ಕಂಥದ್ದು ಮಾಡಬೇಕಾಗ್ತದೆ. ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷೆ ಶಾಲೆಟ್ ಲವಿನಾ ಪಿಂಟು ಅವರು ಮಾತನಾಡಿ, ಸಮಾಜದಲ್ಲಿ ಅಂಗವಿಕಲರು ಸ್ವಾವಲಂಬಿ ಜೀವನ ನಡೆಸಲು ಮತ್ತು ಎಲ್ಲರಲ್ಲೂ ಸಮಾನತೆ ತರಲು ಕಾರ್ಮಿಕ ಇಲಾಖೆಯ ಮೂಲಕ ತ್ರಿಚಕ್ರ ವಾಹನ ವಿತರಿಸಲಾಗುತ್ತಿದೆ. ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದರು. ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು 600ಕ್ಕೂ ಮಿಕ್ಕಿ ಇಂಥ ವೆಹಿಕಲ್ಗಳನ್ನು ಇವತ್ತು ಬೆಂಗಳೂರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸನ್ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯ ಸಚಿವರಾಗಿದ್ದಾರೆ. ಅವರ ಮುತುವರ್ಜಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಇಲ್ಲಿಯೂ ಕೂಡ ಅದೇ ಕಾಲದಲ್ಲಿ 90 ವೆಹಿಕಲ್ಗಳನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಜಿಲ್ಲಾ ಇಲಾಖೆಯಿಂದ ಇವತ್ತು ನಡೀತಾ ಇದೆ. ಬಹುಶಃ ಅಂಬೇಡ್ಕರ್ ಅವರಾಗಲಿ, ಗಾಂಧೀಜಿ ಅವರಾಗಲಿ, ಇವರ ಏನು ಒಂದು ಹಂಬಲ ಇತ್ತು, ಸಮಾಜದಲ್ಲಿ ಕೊನೆಯ ವ್ಯಕ್ತಿ ಯಾರಿದ್ದಾರ, ದುರ್ಬಲ ವ್ಯಕ್ತಿ, ಅವರನ್ನು ಮುಂದೆ ತಂದು ಸಮಾಜದಲ್ಲಿ ಸಮಾನತೆಯ ಒಂದು ಹಕ್ಕು ಕೊಟ್ಟರೆ ಖಂಡಿತವಾಗಿಯೂ ಎಲ್ಲರೂ ಈ ಒಂದು ನಮ್ಮ ದೇಶದಲ್ಲಿ ಸಮಾನರಾಗಿ ಇತರರಂತೆ ಬದುಕಬಹುದು. ಇವತ್ತು ನಾನು ಭಾಳಷ್ಟು ಮಂದಿಯನ್ನು ಗಮನಿಸಿದೆ. ನೀವು ಎಲ್ಲರೂ ಪುಣ್ಯವಂತರು. ಎಷ್ಟೋ ಮಂದಿಗೆ ನಾನು ನೋಡಿದ್ದೇನೆ, ಒಂದು ನಮ್ಮ ಡಿಸೆಬಿಲಿಟಿ ಕಾರ್ಡ್ ಮಾಡಬೇಕಾದರೆ ಎಷ್ಟೋ ಒಂದು ಅವರಿಗೆ ಪ್ರಾಬ್ಲಮ್ಸ್ಗಳಿದೆ. ಯಾಕೆಂದರೆ ಕಾರ್ಡ್ ಮಾಡೋದು ಅಷ್ಟೊಂದು ಸುಲಭ ಇರೋದಿಲ್ಲ. ನಮ್ಮ ಡಾಕ್ಯುಮೆಂಟ್ಸ್ ಕೆಲವೊಮ್ಮೆ ಪ್ರಾಬ್ಲಮ್ ಕೊಡುತ್ತೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ DS ಗಟ್ಟಿ ಅವರು ಮಾತನಾಡಿ, ಅಶಕ್ತರನ್ನ ಶಕ್ತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಕಾರ್ಮಿಕ ಇಲಾಖೆ ಆಯೋಜಿಸಿದೆ ಎಂದರು. ಬಹುಶಃ ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ಕಾರ್ಮಿಕ ಕಲ್ಯಾಣ ಇಲಾಖೆ ನಿಜವಾಗಿ ಕೂಡ ಇದನ್ನು ಸರ್ಕಾರ ಮಟ್ಟದಲ್ಲಿ ಜನರಿಗೆ ನೇರವಾಗಿ ವಿವಿಧ ಸವಲತ್ತುಗಳನ್ನು ಕೊಡ್ತಕ್ಕಂಥ ಮಹತ್ವದ ಇಲಾಖೆ. ಜನರು ಇದರ ಬಗ್ಗೆ ಅರಿತುಕೊಂಡಾಗ ಹಿಂದೆ ಇಲಾಖೆ ಇತ್ತು, ನಾವು ನೋಡ್ತಾ ಇದ್ದೆವು, ಬಹುಶಃ ನೋಂದಣಿಗಳು ಕಮ್ಮಿ ಆಗ್ತಾ ಇತ್ತು. ಕೇವಲ ಕಟ್ಟಡ ಕಾರ್ಮಿಕರು ಮಾತ್ರ ಇದರಲ್ಲಿ ನೋಂದಾಯಿತರಾಗ್ತಿದ್ರು ನಾವು ನೋಡುವ ಮಟ್ಟಿಗೆ. ಆದರೆ ಈಗ ನಮ್ಮ ಇಲಾಖೆಯ ಒಂದು ಸಹಭಾಗಿತ್ವ ಹೆಚ್ಚಿನ ಪ್ರತಿ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲಾಖೆಯವರು ಬಂದು ಕಾರ್ಮಿಕರ ನೋಂದಣಿಯನ್ನು ತಾವು ಮಾಡ್ತಾ ಇದ್ದಾರೆ. ನಿಜವಾಗಿ ಇವತ್ತು ಮೆಚ್ಚುಗೆ ಪಡಿಸ್ತಕ್ಕಂಥ ವಿಷಯ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳು ಕಾರ್ಮಿಕರಿಗೆ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ನೇರವಾಗಿ ಅವರು ಇದ್ದಲ್ಲಿಗೆ ಬಂದು ಇವತ್ತು MLA ಕ್ಷೇತ್ರಾನುಸಾರ ಕಾರ್ಯಕ್ರಮವನ್ನು ಇಲಾಖೆ ಮಾಡ್ತಾ ಇದೆ. ಕಾರ್ಮಿಕ ಅಧಿಕಾರಿ ದಕ್ಷಿಣ ಕನ್ನಡ ಉಪವಿಭಾಗ 1 ಕುಮಾರ್ PR ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು.
ಕಾರ್ಮಿಕ ಅಧಿಕಾರಿ ದಕ್ಷಿಣ ಕನ್ನಡ ಉಪವಿಭಾಗ 2 ವಿಲ್ಮಾ ಎಲಿಜಬೆತ್ ತಾವ್ರು ವಂದಿಸಿದರು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಜಾಕಿಮ್ ಸ್ಟ್ಯಾನಿ ಅಲ್ವಾರಿಸ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಎಂಆರ್ಪಿಎಲ್ನ ಸಿಜಿಎಂ ಪ್ರಶಾಂತ್ ಬಾಳಿಗ ಉಪಸ್ಥಿತರಿದ್ದರು. ಇನ್ನು ಎಂಆರ್ಪಿಎಲ್ನ ಪಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್, ಬಿಐಎಸ್ಎಫ್ ಯನಪೋಯ ವಿಶ್ವವಿದ್ಯಾನಿಲಯ, ಮಾಂಡವಿ ಮೋಟಾರ್ಸ್, ಅರವಿಂದ್ ಮೋಟಾರ್ಸ್, ರೋಹನ್ ಕಾರ್ಪೊರೇಷನ್, ಕ್ಯಾಂಪ್ಕೋ, ಇನ್ವೆಂಚರ್ ಟೆಕ್ನಾಲಜಿ ಸಂಸ್ಥೆಗಳ ಸಿಎಸ್ಆರ್ ನಿಧಿಯಡಿ ಪ್ರಾಯೋಜಿತ 90 ತ್ರಿಚಕ್ರ ವಾಹನಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.